ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಊರಿಂದ ಅಕ್ಕನ ಮಕ್ಕಳು ಹಾಗೆ ಅತ್ತೆ ಮಾವ ಬಂದಿದ್ದರು. ಹೇಗಿದ್ದರು ದಸರಾ ರಜೆ. ಸೊ ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗಾದರೆ ಈ ಅಕ್ವೇರಿಯಂ ಪ್ಯಾರಡೈಸ್ ಎಲ್ಲಿದೆ, ಪ್ರೈಸ್ ಎಷ್ಟು, ಮರ್ಮೇಡ್ ಶೋ ಇರುತ್ತಾ, ಟೈಮಿಂಗ್ಸ್ ಎಲ್ಲದರ ಮಾಹಿತಿ ನಾನು ಕೊಡ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಬ್ಯೂಟಿಫುಲ್ ಮೀನುಗಳು, ಕಲರ್ಫುಲ್ ಅಕ್ವೇರಿಯಮ್ಸ್ ಹೇಗಿದೆ ಅಂತ ನೋಡೋಣ. ಎಂಟ್ರೆನ್ಸ್ ಆದಮೇಲೆ ನಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಸೊ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಪ್ರೈಸಸ್ ಎಷ್ಟು ಅಂತ. ಸೊ ವೀಕೆಂಡ್ಸ್ ಆ್ಯಂಡ್ ವೀಕ್ ಡೇಸಲ್ಲಿ ಪ್ರೈಸಸ್ ವೇರಿ ಆಗುತ್ತೆ. ಪಬ್ಲಿಕ್ ಹಾಲಿಡೇಸ್ ಆ್ಯಂಡ್ ಗೌರ್ಮೆಂಟ್ ಹಾಲಿಡೇಸಲ್ಲೂ ಪ್ರೈಸಸ್ ವೇರಿ ಆಗುತ್ತೆ. ಮರ್ಮೇಡ್ ಶೋ ಬಗ್ಗೆ ಹೇಳೋದಾದರೆ ವೆಡ್ನೆಸ್ಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇಸ್ ಮಾತ್ರ ಮರ್ಮೇಡ್ ಶೋಸ್ ಇರುತ್ತೆ. ಟಿಕೆಟ್ಸ್ನ ನೀವು ಬುಕ್ ಮೈ ಶೋ ಆ್ಯಪಲ್ಲೂ ಸಹ ಬುಕ್ ಮಾಡ್ಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಟಿಕೆಟ್ ಕೌಂಟರಲ್ಲಿ ಬಂದು ಬುಕ್ ಮಾಡ್ಕೋಬೋದು. ಎಂಟ್ರೆನ್ಸಲ್ಲಿ ದೊಡ್ಡ ಟರ್ಟಲ್ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಎಷ್ಟು ರಿಯಲ್ ಅನ್ನಿಸ್ತಾ ಇದೆ, ತುಂಬಾ ಚೆನ್ನಾಗಿತ್ತು. ಬ್ಯಾಗ್ಸ್ ಎಲ್ಲ ಅಲೌಡ್ ಇರಲ್ಲ. ಸೊ ಬ್ಯಾಗ್ಸ್ ಎಲ್ಲ ಅವ್ರು ಇಸ್ಕೊಂಡು ನಮಗೆ ಒಂದು ಟೋಕನ್ ಕೊಟ್ಟಿರ್ತಾರೆ. ಸೊ ಹುಷಾರಾಗಿ ಇಟ್ಕೊಳ್ಳಿ ಅದನ್ನು. ಸೊ ಈ ಪರ್ಟಿಕ್ಯುಲರ್ ಅಕ್ವೇರಿಯಂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಪಾಟ್ ಕಾನ್ಸೆಪ್ಟಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡಿದ್ದು ವಾಟರ್ಫಾಲ್ ಥೀಮ್. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾವು ರಿಯಲಾಗಿ ಯಾವುದೋ ಒಂದು ವಾಟರ್ಫಾಲ್ ಪ್ಲೇಸಿಗೆ ಬಂದಿದ್ದೀವಿ ಅನ್ನೋಷ್ಟು ಚೆನ್ನಾಗಿತ್ತು. ಪ್ರತಿಯೊಂದು ಅಕ್ವೇರಿಯಂ ಹತ್ರನೂ ಫಿಶಸ್ ಡೀಟೇಲ್ಸ್ ಹಾಗೆ ಕ್ಲಿಯರ್ ಇನ್ಫೋನ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ನೀವು ಬೇಕಾದರೆ ತಿಳ್ಕೊಬೋದು, ಹಾಗೆ ಮಕ್ಕಳಿಗೂ ಸಹ ಹೇಳ್ಬೋದು. ಪ್ರತಿಯೊಂದು ಅಕ್ವೇರಿಯಮ್ನು ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಒಂದು ನೀವಿಲ್ಲಿ ನೋಡ್ತಾ ಇರ್ಬೋದು ಬೋಟ್ ಆರ್ ಶಿಪ್ ಡಿಸೈನ್, ದೆನ್ ದ ಶಾರ್ಕ್ ಥೀಮ್, ಹಾಗೆ ಬೇರೆ ಬೇರೆ ರೀತಿಯಾದ ಥೀಮ್ಸ್ ನೀವು ನೋಡ್ಬೋದು. ಸೊ ನನ್ನ ಅಕ್ಕನ ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು ಅವ್ರನ್ನ ಕರ್ಕೊಂಬಂದಿದ್ದಕ್ಕೆ. ಸೊ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಬರ್ಬೋದು. ಇಟ್ಸ್ ರಿಯಲಿ ವರ್ತ್. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಈ ಸ್ಟಿಂಗ್ರೇ. ಸೊ ಇದೆಷ್ಟು ಕ್ಯೂಟಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಗೋಯಿತು. ಅಲ್ಲೇ ನಿಂತಿದ್ದೆ ನಾನಂತೂ ಅರ್ಧ ಗಂಟೆ ಅದನ್ನೇ ನೋಡ್ತಾ. ನೆಕ್ಸ್ಟ್ ಈ ಒಂದು ಪರ್ಟಿಕ್ಯುಲರ್ ರೂಮಲ್ಲಿ ಬರೀ ಜೆಲಿ ಫಿಶಸ್ ಮಾತ್ರ ಇದೆ. ಸೊ ಇದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿರೋ ಅಕ್ವೇರಿಯಮಲ್ಲಿ ಹಾಕಿದ್ದಾರೆ.
ನೆಕ್ಸ್ಟ್ ನಾವು ಬಂದಿದ್ದು ಮರ್ಮೇಡ್ ಸ್ಟ್ಯಾಚ್ಯೂ ಹಾಗೆ ವಾಟರ್ಫಾಲ್ಸ್ ಹತ್ರ. ಸೊ ಈ ಪ್ಲೇಸಸ್ಸು ಸಹ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಒಂದು ಚಿಕ್ಕ ಪಾಂಡ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ಕೋಯಾ ಫಿಶಸ್ನ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮೇಲುಗಡೆ ರೂಫಲ್ಲೂ ಸಹ ಫಿಶಸ್ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಹಾಗೆ ಯುನೀಕಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಒಂದು ರೂಮಲ್ಲಿ ಪೈರೇಟ್ಸ್ ಹಾಗೆ ಅವತಾರ್ ಥೀಮಲ್ಲಿ ಡಿಸೈನ್ ಮಾಡಿದರು. ಹಾಗೆಯೇ ಇಲ್ಲಿ ನಾವು ಫಿಶಸ್ಸಿಗೆ ಫೀಡ್ ಸಹ ಮಾಡ್ಬೋದು. ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸ್ಟಾರ್ ಫಿಶ್ ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗೋಗ್ಬಿಡ್ತು. ಫೈನಲ್ ಆಗಿ ನಾವು ಹೋಗಿದ್ದು ಅಂಡರ್ ವಾಟರ್ ಟನಲ್. ಸೊ ಇದು ಇಂಡಿಯಾಸ್ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್. ಸೊ ಇಲ್ಲೇ ಮರ್ಮೇಡ್ ಶೋಸ್ ಎಲ್ಲ ನಡೆಯೋದು. ನೋಡಿ, ಮರ್ಮೇಡ್ ಶೋ ಸ್ಟಾರ್ಟ್ ಆಯಿತು. ಸೊ ನಾವು ಮರ್ಮೇಡ್ ಶೋಗಂತಲೇ ಅಪ್ರಾಕ್ಸಿಮೇಟ್ಲಿ 1 hour ವೆಯ್ಟ್ ಮಾಡಿದ್ದೀವಿ, ಇಲ್ಲ ನೋಡ್ಕೊಂಡು ಹೋಗಲೇಬೇಕು ಅಂತ. ಅದು ಅಲ್ಲದೆ ನಾವು ಅಕ್ಟೋಬರ್ 1 ಹೋಗಿದ್ದು, ಆಯುಧ ಪೂಜಾ ದಿನ. ಸೊ ತುಂಬಾ ಕ್ರೌಡೆಡ್ ಇತ್ತು, ಆದರೆ ತುಂಬ ವರ್ತ್ ಅನ್ನಿಸ್ತು. ನಂಗೆ ತುಂಬಾ ಖುಷಿ ಆಯಿತು. ಮಕ್ಳಿಗಿಂತ ನಾನೇ ಜಾಸ್ತಿ ಎಂಜಾಯ್ ಮಾಡ್ತಾಯಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಸಹ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಅಥವಾ ಸೀನಿಯರ್ಸ್ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಸೊ ಇಲ್ಲೇ ದೊಡ್ಡ ಹಾಲ್ ಇದೆ. ಅಲ್ಲಿ ಕಾಫಿ, ಐಸ್ ಕ್ರೀಮ್, ಪಫ್ಸ್ ಎಲ್ಲ ಸೆಲ್ ಮಾಡ್ತಾರೆ. ಬಟ್ ಪ್ರೈಸಸ್ ಕಾಸ್ಟ್ಲಿನೇ ಇರುತ್ತೆ. ನಾವು ಹೋಗಿದ್ದ ದಿನ ನೋಡಿ, ಹಾಲ್ ಫುಲ್ಲು ಕ್ರೌಡೆಡ್ ಆಗಿತ್ತು. ಎಲ್ಲಿ ನೋಡಿದ್ರೂ ಜನ ಸಾಗರ. ಸೊ ನೀವು ಅಕ್ವೇರಿಯಂ ಪ್ಯಾರಡೈಸ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮೆಟ್ರೋ ಫೆಸಿಲಿಟೀಸ್ ಇರಲ್ಲ. ಸೊ ಓನ್ ವೆಹಿಕಲ್ ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಬರ್ಬೋದು, ಇಲ್ಲಾಂದರೆ ಆಟೋದಲ್ಲೂ ಸಹ ಬರ್ಬೋದು. ಇದಿರೋದು TV ಟವರ್ ಹತ್ರ ಫನ್ ವರ್ಲ್ಡ್ ಅಂತ, ಅದ್ರ ಪಕ್ಕನೇ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಇನ್ನೊಂದು ಎಂಟ್ರಿ ಇದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.